ಮಹಿಳಾ ಟಿ20 ವಿಶ್ವಕಪ್ನ 2026ರ ಈಗಿನ ಅತ್ಯಂತ ರೋಚಕ ಹಂತ ತಲುಪಿದೆ. ಪಾಕಿಸ್ತಾನ ಮತ್ತು ನೆದರ್ಲ್ಯಾಂಡ್ಸ್ ತಂಡಗಳು ಈಗಾಗಲೇ ಟೂರ್ನಿಯಿಂದ ಹೊರಬಿದ್ದಿವೆ. ಹೌದು ಪ್ರಿಯ ವೀಕ್ಷಕರೇ, ಎರಡೂ ತಂಡಗಳು ಕೇವಲ 3 ಪಂದ್ಯಗಳಲ್ಲಿ ಆಡಿದ್ದು 3 ಪಂದ್ಯಗಳನ್ನು ಸೋಲು ಕಂಡಿದ್ದವೆ. ಪರಿಣಾಮವಾಗಿ ಅವು ಸೆಮಿಫೈನಲ್ ಸ್ಪರ್ಧೆಯಿಂದ ಹೊರಗುಳಿದಿವೆ. ಇನ್ನೊಂದೆಡೆ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ಅದ್ಭುತ ಪ್ರದರ್ಶನ ನೀಡಿದೆ. ಆರಂಭಿಕ 2 ಪಂದ್ಯಗಳಲ್ಲಿ ಭರ್ಜರಿ ಜಯ ಸಾಧಿಸಿದೆ. ಮೊದಲು ತನ್ನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು 64 ರನ್ಗಳಿಂದ ಸೋಲಿಸಿತ್ತು. ನಂತರ ನೆದರ್ಲ್ಯಾಂಡ್ಸ್ ತಂಡದ ವಿರುದ್ಧ 95 ರನ್ಗಳ ವಿರುದ್ಧ ಭರ್ಜರಿ ಜಯ ಸಾಧಿಸಿದೆ. ಈ 2 ಗೆಲುವಿನ ಬಳಿಕ ಭಾರತ ಅಂಕಪಟ್ಟಿಯಲ್ಲಿ ಮೊದಲ ಸ್ಥಾನಕ್ಕೇರಿತ್ತು. ಆದರೆ ಈಗ ಆಸ್ಟ್ರೇಲಿಯಾ 3 ಪಂದ್ಯಗಳಲ್ಲಿ 3 ಗೆಲುವಿನೊಂದಿಗೆ ಹಾಗೂ 4ಕ್ಕಿಂತ ಹೆಚ್ಚು ರನ್ ರೇಟನ್ನು ಪಡೆದುಕೊಂಡಿದ್ದರಿಂದ ಮೊದಲ ಸ್ಥಾನಕ್ಕೆ ಆಸ್ಟ್ರೇಲಿಯಾ ತಂಡ ನಿಂತಿದೆ. ಭಾರತ 2 ಪಂದ್ಯಗಳಲ್ಲಿ 2 ಗೆಲ್ಲುವುದರೊಂದಿಗೆ 3ಕ್ಕಿಂತ ಹೆಚ್ಚಿನ ನೆಟ್ ರೇಟ್ ಹೊಂದಿದ್ದು ಸದ್ಯ 2ನೇ ಸ್ಥಾನದಲ್ಲಿ ಇದೆ. ಇದು ನಡೆಯಲಿರುವ ಪಂದ್ಯದ ಅತ್ಯಂತ ಮಹತ್ವವಾಗಿದೆ. ಭಾರತ ಈ ಪಂದ್ಯವನ್ನು ಗೆದ್ದರೆ ಸೆಮಿಫೈನಲ್ ಪ್ರವೇಶಿಸಲು ಬಹುತೇಕ ಖಚಿತವಾಗಲಿದೆ. ಈಗಾಗಲೇ 2 ತಂಡಗಳು ಟೂರ್ನಿಯಿಂದ ಹೊರಬಿದ್ದಿರುವುದರಿಂದ ಸೆಮಿಫೈನಲ್ಗೆ ತಲುಪುವ ಭಾರತ ದಕ್ಷಿಣ ಆಫ್ರಿಕಾವನ್ನು ಸೋಲಿಸಲೇಬೇಕಾಗಿದೆ. ದಕ್ಷಿಣ ಆಫ್ರಿಕಾ ಮಹಿಳಾ ತಂಡವು ಯಾವಾಗಲೂ ಭಾರತಕ್ಕೆ ಕಠಿಣ ಸವಾಲು ಕೊಡುವಂಥ ತಂಡವಾಗಿದೆ. ಅದು ಏಕದಿನವಾಗಲಿ ಅಥವಾ ಟಿ20 ಆಗಲಿ ಭಾರತಕ್ಕೆ ಸದಾ ಪೈಪೋಟಿ ನೀಡುತ್ತಲೇ ಬಂದಿದೆ. ಅದರಿಂದ ಇಂದಿನ ಪಂದ್ಯದಲ್ಲಿ ಗೆಲುವು ಅತ್ಯಂತ ಮುಖ್ಯವಾಗಿದೆ. ಪಂದ್ಯ ಯಾವಾಗ ನಡೆಯುತ್ತೆ, ಎಲ್ಲಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ. ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡೆಯುವ ಈ ಪಂದ್ಯದಲ್ಲಿ ಇಂದು ಜೂನ್ 21ರಂದು ನಡೆಯಲಿದೆ. ಪಂದ್ಯ ಭಾರತೀಯ ಕಾಲಮಾನ ಪ್ರಕಾರ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಈ ಪಂದ್ಯ ನಡೆಯುವ ಸ್ಥಳ ಇಂಗ್ಲೆಂಡ್ ಮ್ಯಾಂಚೆಸ್ಟರ್ಸ್ ಓಲ್ಡ್ ಟ್ರಾಫರ್ಡ್ ಮೈದಾನವಾಗಿದೆ. ಮ್ಯಾಂಚೆಸ್ಟರ್ನಲ್ಲಿ ಭಾರತ ದಾಖಲೆ ಅಷ್ಟೊಂದು ಉತ್ತಮವಾಗಿಲ್ಲ. ಹೀಗಾಗಿ ದಕ್ಷಿಣ ಆಫ್ರಿಕಾವನ್ನು ಸೋಲಿಸುವುದರ ಜೊತೆಗೆ ಈ ಮೈದಾನದಲ್ಲಿ ಜಯ ಸಾಧಿಸುವುದು ತಂಡಕ್ಕೆ ಮುಖ್ಯತ್ವದ ಸಂಗತಿಯಾಗಿದೆ. ಪಂದ್ಯವನ್ನು ಎಲ್ಲಿ ವೀಕ್ಷಿಸಬಹುದು? ಈ ಪಂದ್ಯವನ್ನು ಸ್ಟಾರ್ ಸ್ಪೋರ್ಟ್ಸ್ ನೆಟ್ವರ್ಕ್ನಲ್ಲಿ ನೇರ ಪ್ರಸಾರವಾಗಿ ವೀಕ್ಷಿಸಬಹುದು. ಜೊತೆಗೆ ಜಿಯೋ ಹಾಟ್‌ಸ್ಟಾರ್ ಆ್ಯಪ್ನಲ್ಲೂ ಮತ್ತು ವೆಬ್ಸೈಟ್ನಲ್ಲಿ ಲೈವ್ ಸ್ಟ್ರೀಮಿಂಗ್ ಲಭ್ಯವಿರುತ್ತದೆ. ಅಲ್ಲಿ ನೀವು ನೋಡಬಹುದಾಗಿರುತ್ತದೆ. ಭಾರತ ವರ್ಸಸ್ ದಕ್ಷಿಣ ಆಫ್ರಿಕಾ ಹೆಡ್ ಟು ಹೆಡ್ ದಾಖಲೆ. ಭಾರತ ಮತ್ತು ದಕ್ಷಿಣ ಆಫ್ರಿಕಾ ಮಹಿಳಾ ತಂಡಗಳು ಇದುವರೆಗೂ 24 ಟಿ20ಗಳ ಪಂದ್ಯಗಳನ್ನು ಮುಖಾಮುಖಿಯಾಗಿ ಆಡಿದ್ದಾವೆ. ಭಾರತ ಗೆದ್ದಿರೋದು 11 ಪಂದ್ಯಗಳು, ದಕ್ಷಿಣ ಆಫ್ರಿಕಾ ಗೆದ್ದಿರೋದು 10 ಪಂದ್ಯಗಳು. ಫಲಿತಾಂಶವಿಲ್ಲದ ಪಂದ್ಯಗಳು 3 ಆಗಿದೆ. ಈ ಅಂಕಿಅಂಶಗಳನ್ನು ನೋಡಿದರೂ 2 ತಂಡಗಳ ನಡುವಿನ ಪೈಪೋಟಿ ಎಷ್ಟು ಸಮಬಲವಾಗಿದೆ ಎಂಬುದು ತೋರಿಸುತ್ತದೆ. ಪ್ರಮುಖ ಆಟಗಾರ್ತಿಯರು ಲೌರಾ ವೋಲ್ಫರ್ಡ್. ದಕ್ಷಿಣ ಆಫ್ರಿಕಾ ನಾಯಕಿ ಲೌರಾ ವೋಲ್ಫರ್ಡ್ ಅವರನ್ನು ಬೇಗನೆ ಔಟ್ ಮಾಡುವುದು ಭಾರತಕ್ಕೆ ಅತ್ಯಂತ ಮುಖ್ಯವಾದ ಕ್ರಮವಾಗಿರುತ್ತದೆ. ಅವರು ಕ್ರೀಸ್ನಲ್ಲಿ ನೆಲೆಯೂರಿದರೆ ಭಾರತದ ಬೌಲರ್ಗಳಿಗೆ ದೊಡ್ಡ ತಲೆನೋವಾಗುತ್ತದೆ. ಭಾರತದ ಸಂಭಾವ್ಯ ಪ್ಲೇಯಿಂಗ್ 11 ಓಪನರ್ಗಳು ಸ್ಮೃತಿ ಮಂಧನಾ ಹಾಗೂ ಶಫಾಲಿ ವರ್ಮಾ. ಮಧ್ಯಮ ಕ್ರಮಾಂಕ ಯಾಸ್ತಿಕಾ ಭಾಟಿಯಾ, ಹರ್ಮನ್ಪ್ರೀತ್ ಕೌರ್, ಜೆಮಿ ಡ್ರ್ಯಾಗಸ್, ರಿಚಾ ಘೋಷ್, ದೀಪ್ತಿ ಶರ್ಮಾ. ಬೌಲರ್ಗಳು ಶ್ರೀಚರಣಿ, ರೇಣುಕಾ ಸಿಂಗ್, ಕ್ರಾಂತಿ ಗೌಡ್, ನಂದಿನಿ ಶರ್ಮಾ. ರೇಣುಕಾ ಸಿಂಗ್ ಮರಳುವ ಸಾಧ್ಯತೆ ತುಂಬ ಇದೆ. ಶ್ರೇಯಾಂಕ ಪಾಟೀಲ್ ಗಾಯದ ಕಾರಣ ವಿಶ್ವಕಪ್ನಿಂದ ಹೊರಬಿದ್ದಿರುವ ಹಿನ್ನೆಲೆ ರೇಣುಕಾ ಸಿಂಗ್ ತಂಡಕ್ಕೆ ಮರಳುವ ಸಾಧ್ಯತೆ ತುಂಬ ಇದೆ. ಶ್ರೇಯಾಂಕ ಭಾರತಕ್ಕೆ ಪ್ರಮುಖ ಕೊಡುಗೆ ನೀಡುತ್ತಿದ್ದರು. ವಿಕೆಟ್ಗಳನ್ನು ಪಡೆಯುವುದರ ಜೊತೆಗೆ ಬ್ಯಾಟಿಂಗ್ನಲ್ಲೂ ನೇರವಾಗಿ ತುಂಬ ಚೆನ್ನಾಗಿ ಆಡುತ್ತಿದ್ದರು. ಶ್ರೇಯಾಂಕ ಅವರು ಗಾಯದಿಂದ ಹೊರಬಿದ್ದಿರುವ ಕಾರಣ ರೇಣುಕಾ ಅವರಿಗೆ ವೇಗದ ಬೌಲರ್ ಆಗಿ ಒಳಬರುವ ಸಾಧ್ಯತೆ ತುಂಬ ಇದೆ. ದೀಪ್ತಿ ಶರ್ಮಾ ವಿರುದ್ಧ ಲೋರೆಲ್ ವಾಲ್ವರ್ಡ್ಸ್. ಇನ್ನೊಂದು ಪ್ರಮುಖ ಪೈಪೋಟಿ ಎಂದರೆ ದೀಪ್ತಿ ಶರ್ಮಾ ಮತ್ತು ಲೌರಾ ವೋಲ್ಫರ್ಡ್ ನಡುವಿನ ಹೋರಾಟ. ದೀಪ್ತಿ ಶರ್ಮಾ ಹಿಂದೆ ಹಲವು ಬಾರಿ ಲೌರಾ ಅವರನ್ನು ಔಟ್ ಮಾಡಿದ್ದಾರೆ ಮತ್ತು ಅವರನ್ನು ಕಟ್ಟಿಹಾಕಲು ಯಶಸ್ವಿಯಾಗಿದ್ದಾರೆ. ಈ ಮುಖಾಮುಖಿಯಲ್ಲಿ ದೀಪ್ತಿ ಮೇಲುಗೈ ಸಾಧಿಸಿದ್ದಾರೆ. ಅದು ಭಾರತದ ಗೆಲುವಿನ ಸಾಧ್ಯತೆಯೂ ಹೆಚ್ಚಿಸಬಹುದು. ಒಟ್ಟಾರೆಯಾಗಿ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಈ ಪಂದ್ಯ ಅತ್ಯಂತ ಮಹತ್ವವಾಗಿದ್ದು ಭಾರತ ಗೆದ್ದರೆ ಸೆಮಿಫೈನಲ್ ಪ್ರವೇಶ ದಾರಿ ಸುಗಮವಾಗಲಿದೆ. ನಿಮ್ಮ ಪ್ರಕಾರ ಇಂದಿನ ಪಂದ್ಯವನ್ನು ಯಾರು ಗೆಲ್ಲುತ್ತಾರೆ? ದಕ್ಷಿಣ ಆಫ್ರಿಕಾವನ್ನು ಸೋಲಿಸಿದ ಭಾರತ ಸೆಮಿಫೈನಲ್ಗೆ ಪ್ರವೇಶ ಪಡೆಯುತ್ತದೆಯೋ ಇಲ್ಲವೋ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು ಪ್ರಿಯ ವೀಕ್ಷಕರೇ.